ನೀವು ತಿನ್ಸೋದೇನು ಬೇಡ, ಕೊಡಿ ನಾನೇ ತಿಂತೀನಿ. ದಯವಿಟ್ಟು ಹಾಗೆ ಹೇಳಬೇಡ ಅಮೃತ. ನಿನ್ನ ತಾಯಿಯಾಗಿ ನಿನಗೆ ಊಟ ಮಾಡಿಸೋ ಒಂದು ಅವಕಾಶ ಮಾಡಿಕೊಡು. ನನಗೂ ಒಂದು ಮಗು ಆಗತ್ತೆ. ಆ ಮಗುಗೆ ಲಾಲಿ ಹಾಡು ಮನಸ್ಬೇಕು, ಚಂದಮಾಮನ್ ತೋರಿಸಿ ಊಟ ಮಾಡಿಸ್ಬೇಕು ಅಂತ ಎಷ್ಟೋ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೆ. ಆದರೆ ಆ ದೇವರು ಆ ಭಾಗ್ಯ ನನಗೆ ಕೊಡಲಿಲ್ಲ. ನನ್ನ ಹೊಟ್ಟೆಲ್ ಮಗು ಹುಟ್ಟಲಿಲ್ಲ. ಆ ಕಾರಣಕ್ಕೆ ಪ್ರತಿದಿನ ನಾನು ಎಷ್ಟು ಸಂಕಟ ಅನುಭವಿಸಿದ್ದೀನಿ ಗೊತ್ತಾ. ನಮಗೆ ಮಕ್ಕಳಾಗಲಿ ಅಂತ ನಾನು ಇವರು ಹೋಗದೇ ಇರೋ ದೇವಸ್ಥಾನ ಇಲ್ಲ, ತಗೊಳ್ದೇ ಇರೋ ಟ್ರೀಟ್ಮೆಂಟ್ ಇಲ್ಲ. ಆದರೆ ನಾನು ನಂಬಿರೋ ಆ ಈಶ್ವರ ನನ್ನ ಕೈ ಬಿಡಲಿಲ್ಲ. ಅದರಲ್ಲೂ ಅವನ ಸನ್ನಿಧಾನದಲ್ಲೇ ನೀನು ಸಿಕ್ಕಿರೋದು ತುಂಬ ವಿಶೇಷ ಗೊತ್ತಾ. ಯಾವ ಜನ್ಮದ ಋಣನೋ ಏನೋ ಅಮೃತ. ನಿನ್ನಂಥ ಒಳ್ಳೆ ಮನಸ್ಸಿರೋಳು ನನಗೆ ಮಗಳಾಗಿ ಸಿಕ್ಕಿದೆಯಾ. ನನ್ನ ಇಷ್ಟು ದಿನದ ಕೊರಗು ನೀಗೋ ಹಾಗೆ ಮಾಡಿದೀಯಾ. ಪಾಪ, ಮಕ್ಕಳಿಲ್ಲ ಅಂತ ಎಷ್ಟು ನೊಂದಿದ್ದಾರೆ. ನಿಮ್ಮ ಮಗಳಾಗಿ ತುಂಬ ದಿನ ಇರಲ್ಲ ಅಂತ ಇವ್ರಿಗೆ ಹೇಳಿದ್ರೆ ಹೇಗೆ ತಡ್ಕೋತಾರೆ? ಅಕಸ್ಮಾತ್ ನಾನು ಇಲ್ಲಿಂದ ಹೋದರೆ ನಾನು ಯಾಕಿಂತ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ತಾ ಇದೆಯಾ? ನಿಮ್ಮ ಮಗಳಾಗಿ ತುಂಬ ದಿನ ಇರಲ್ಲ ಅಂತ ಹೇಗೆ ಹೇಳೋದು ಇವ್ರಿಗೆ? ಅಕಸ್ಮಾತ್ ನಾನು ಇಲ್ಲಿಂದ ಹೋದರೆ ದೇವ್ರೆ ನಾನು ಯಾಕಿಂತ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ತಾ ಇದೆಯಾ? ಜನಗಳು ನನ್ನ ಬಗ್ಗೆ ಏನೇನೋ ಮಾತಾಡ್ತಾ ಇದ್ರು. ಅವ್ರು ಮಾತಾಡೋ ಮಾತು ನನ್ನ ಮನಸ್ಸನ್ನ ಚುಚ್ತಾ ಇತ್ತು. ಅವ್ರು ಮಾತಾಡೋದನ್ನ ಕೇಳಿದಾಗ ಈ ಜನ್ಮದಲ್ಲಿ ನನಗೆ ಅಮ್ಮ ಅಂತ ಕರೆಸ್ಕೊಳ್ಳೋ ಯೋಗ್ಯತೆನೇ ಇಲ್ವೇನೋ ಅಂತ ಅನಿಸ್ತಿತ್ತು. ಅನ್ಸೋದೇನು, ಎಷ್ಟೋ ದಿನಗಳು ಊಟ ನಿದ್ದೆ ಬಿಟ್ಟು ಕೊರಗ್ತಾ ಇದ್ದೆ. ಅಮೃತ, ನೀನು ಯಾವತ್ತು ನನಗೆ ಅಮ್ಮ ಅಂತ ಕರಿತೀಯೋ ಅಂತ ಕಾಯ್ತಾ ಇದ್ದೀನಿ. ನಿನ್ನ ಮನಸ್ಸಲ್ಲಿ ಯಾವತ್ತು ನನ್ನ ಬಗ್ಗೆ ಅಮ್ಮ ಅನ್ನೋ ಭಾವನೆ ಬರುತ್ತೋ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅತ್ತೆ, ಖಂಡಿತ ನನ್ನ ಅರ್ಜುನ್ ಜಾತಕ ಹೊಂದಾಣಿಕೆ ಆಗೇ ಆಗುತ್ತೆ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ನಿನ್ನ ಮಾತಿನಂತೆ ನಿನ್ನ ಅರ್ಜುನ್ ಜಾತಕ ಹೊಂದಾಣಿಕೆ ಆದರೆ ಅರ್ಜುನ್ ಜೊತೆ ನಿನ್ನ ಮದುವೆ ಗ್ಯಾರಂಟಿ. ಅತ್ತೆ, ಆಯ್ತಾಯ್ತು ನೋಡಲಿ, ಒಂದು ರಾಶಿ ಕೆಲಸ ಬಿದ್ದಿದೆ, ನಿನ್ನ ಜೊತೆ ಮಾತಾಡ್ತಾ ಕೂತಿರೋಕ್ಕಾಗಲ್ಲ. ಅಕಸ್ಮಾತ್ ನನ್ನ ಅರ್ಜುನ್ ಜಾತಕ ಮ್ಯಾಚ್ ಆಗಿಲ್ಲ ಅಂದರೆ ನಾನು ಅರ್ಜುನ ಮದುವೆ ಆಗೋದಕ್ಕಾಗಲ್ವಾ? ಇಲ್ಲ, ಹಾಗಾಗಬಾರ್ದು. ದೇವ್ರೆ, ನನ್ನ ಅರ್ಜುನ್ ಜಾತಕ ಹೇಗಾದರೂ ಮಾಡಿ ಹೊಂದೋ ಹಾಗೆ ಮಾಡಪ್ಪ. ಅರ್ಜುನ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ನಾನು. ನನ್ನ ಅರ್ಜುನ್ ಅವನು. ಪ್ಲೀಸ್ ಅರ್ಜುನ್ ನನಗೆ ಸಿಗೋ ಹಾಗೆ ಮಾಡು. ಪ್ಲೀಸ್ 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 ದೇವ್ರೆ. ಸರೋಜಾ, ಅರ್ಜುನ್ ಕಂಡ್ರೆ ನನಗಂತೂ ತುಂಬ ಇಷ್ಟ ಆಗೋಯ್ತು. ಬೆಳಗ್ಗೆ ಎಷ್ಟೊತ್ತಿಗೆ ಬರಬೇಕು ಅಂತ ಫೋನ್ ಮಾಡಿ ಕೇಳಿ ಬರ್ತಾನೆ. ಈಗಿನ ಕಾಲದ ಹುಡುಗರಲ್ಲಿ ಅಷ್ಟೊಂದು ಡೆಡಿಕೇಶನ್ ಎಲ್ಲಿರುತ್ತೆ ಹೇಳು? ಅದು ಅಲ್ಲದೆ ಈ ಊರಲ್ಲಿ ನನಗಿಂತ ದೊಡ್ಡ ದೊಡ್ಡ ಬಿಲ್ಡರ್ಸ್ ಅದು ಎಷ್ಟೊಂದು ಜನ ಇದ್ದಾರೆ. ಆದರೂ ನನ್ನ ಹತ್ರನೇ ಕೆಲಸ ಮಾಡಬೇಕು ಅಂತ ಬಂದಿದ್ದಾನೆ. ಅವ್ನು ನಡತೆಲೂ ಅಷ್ಟೆ, ಎಷ್ಟು ವಿನಯ, ಶ್ರದ್ಧೆ, ದೊಡ್ಡವರು ಅಂದರೆ ಭಯ, ಭಕ್ತಿ. ಮಾತು ಅಷ್ಟೆ, ಒಳ್ಳೆ ಅರಳು ಹುರಿದಾಗ ಮಾತಾಡ್ತಾನೆ. ರಿಯಲಿ ಈಸ್ ಅ ವಂಡರ್ಫುಲ್ ಪರ್ಸನ್. ಹೌದು ಹೌದು, ನೀನು ಪ್ರತಿಯೊಬ್ಬರನ್ನೂ ತುಂಬ ಬೇಗ ನಂಬಿಡ್ತೀಯ. ಆದರೆ ಇಷ್ಟು ಬೇಗ ಒಬ್ಬರು ನಂಬೋದು ಒಳ್ಳೆಯದಲ್ಲ. ಅಮ್ಮ, ಸುಮ್ಮನೆ ನಾನು ಯಾರನ್ನೂ ಹಾಗೆಲ್ಲ ನಂಬಲ್ಲ ಅಮ್ಮ. ಕೆಲವರು ನೋಡಿದ ತಕ್ಷಣ ಹಾಗೆ ಅನ್ಸುತ್ತೆ. ಅರ್ಜುನು ಅಷ್ಟೇ, ಎಂಥವ್ರಿಗೆ ಆದರೂ ನೋಡಿದ ತಕ್ಷಣನೇ ನಂಬಬೇಕು ಅನ್ಸುತ್ತೆ ಅಲ್ವಾ ಸರೋಜಾ? ಹೌದು ರೀ, ನನಗೂ ಹಾಗೆ ಅನಿಸುತ್ತೆ. ಅವನನ್ನು ಯಾರೇ ನೋಡಲಿ, ನೋಡಿದ ತಕ್ಷಣ ಅವನು ನಂಬಬೇಕು ಅಂತ ಅನಿಸುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವನು ತುಂಬ ಒಳ್ಳೆ ಹುಡುಗ. ಇವತ್ತು ನಮ್ಮ ಅಮೃತ ಸೇಫಾಗಿ ಬರೋದಕ್ಕೂ ಅವನೇ ಕಾರಣ. ಅಂಥವನು ನಾನು ನಂಬಲಿಲ್ಲ ಅಂದರೆ ಹೇಗೆ ಹೇಳಿ?
ಆದರೆ ಅವನನ್ನ ಇದಕ್ಕೂ ಮುಂಚೆ ಎಲ್ಲೋ ನೋಡಿದ್ದೀನಿ ಅಂತ ಅನಿಸುತ್ತೆ. ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೆಲ್ಲಿ ನೋಡಿರ್ತೀಯ ಸರೋಜ? ಅವತ್ತು ನಾವು ದೇವಸ್ಥಾನದಲ್ಲಿ ನೋಡಿದ್ವಲ್ಲ, ಬಹುಶಃ ನೀನು ಮರ್ತಿದ್ಯಾ? ಇಲ್ಲ ರೀ, ಮರ್ತಿಲ್ಲ. ಅದಕ್ಕೂ ಮುಂಚೆ ನಾನು ಎಲ್ಲೋ ನೋಡಿದ್ದೀನಿ. ಅವನೇನಾದರೂ ನಮ್ಮ ಮನೆಗೆ ಬಂದಿದ್ನಾ? ಎಲ್ಲಿ ಅಂತ ನೆನಪಾಗ್ತಾ ಇಲ್ಲ. ಆದರೆ ಅವತ್ತು ದೇವಸ್ಥಾನದಲ್ಲಿ ನೋಡಿದಾಗಿಂದ ಅವ್ನು ಎಲ್ಲೋ ನೋಡಿದ್ದೀನಿ ಅಂತ ಯೋಚನೆ ಮಾಡ್ತಾನೆ ಇದ್ದೀನಿ. ಆದರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಹೋಗಲಿ ಬಿಡು ಸರೋಜ. ಆದರೆ ತುಂಬ ನಂಬಿಕಸ್ಥ ಅನ್ನೋದಂತೂ ಗ್ಯಾರಂಟಿ. ಅವನು ನೋಡ್ತಿದ್ದ ಹಾಗೆ ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಬಂತು. ಆದರೆ ಆ ಶಿವ ಅದನ್ನು ನಡೆಸ್ಕೊಡ್ಬೇಕಷ್ಟೆ. ಏನ್ರಿ ಅದು? ನಮ್ಮ ಅಮೃತಂಗೆ ಅರ್ಜುನ್ ಥರನೇ ಒಂದು ಹುಡುಗನ ನೋಡಿ ಮದುವೆ ಮಾಡಬೇಕು. ಸಾಕು ಮಾಡ್ತೀರಾ ನಿಮ್ಮ ಮಾತನ್ನ? ಇನ್ನೂ ದತ್ತು ತಗೊಂಡು 1 ವಾರ ಕೂಡ ಕಳೆದಿಲ್ಲ, ಆಗಲೇ ಅವಳು ಮದುವೆ ಯೋಚನೆನಾ? ವಿಕ್ರಮ್, ನೀನು ಏನು ಮಾತಾಡ್ತೀಯೋ ಏನು ಮಾಡ್ತೀಯೋ ಒಂದು ಗೊತ್ತಾಗಲ್ಲ ನೋಡು. ರೀ, ಪಾಪ ಅತ್ತೆ ನಮ್ಮ ಮಾತಿಂದ ಬೇಜಾರು ಮಾಡ್ಕೊಂಡ್ರೋ ಏನೋ. ಸರೋಜ, ಅಮ್ಮನ ಕೋಪ ಎಷ್ಟೊತ್ತಿರುತ್ತೆ ಹೇಳು? ಒಂದು ಸ್ವಲ್ಪ ಹೊತ್ತಾದಮೇಲೆ ಅವಳೇ ಸರಿ ಹೋಗ್ತಾಳೆ. ಈಗ ನಾವು ಅಮೃತನ ದತ್ತು ತಗೋತೀವಿ ಎಂದಾಗಲೂ ಹೀಗೆ ಕೋಪ ಮಾಡ್ಕೊಂಡಿದ್ಲು. ಆಮೇಲೆ ಅಮೃತಾನೇ ತನ್ನ ಮೊಮ್ಮಗಳು ಅಂತ ಒಪ್ಕೊಳ್ಳಿಲ್ವಾ? ಅದು ಸರಿನೇ ಅನ್ನಿ. ಅಂದಹಾಗೆ ನೀವು ಹೇಳ್ದ ಹಾಗೆ ಅರ್ಜುನ್ ಅಂತ ಹುಡುಗನ ಹುಡುಕಿ ಅಮೃತಾಗೆ ಮದುವೆ ಮಾಡಬೇಕು, ಅದು ನನ್ನ ಆಸೆ. ಆದರೆ ಅಮೃತಾಗೆ ಮದುವೆ ಮಾಡ್ತೀವಿ ಅಂತ ಹೇಳಿದ್ರೆ ಅವಳದಕ್ಕೆ ಒಪ್ಕೋತಾಳೋ ಇಲ್ವೋ? ಯಾಕೆ ಸರೋಜ ಹಾಗೆ ಹೇಳ್ತೀಯಾ? ಏನೋ ಗೊತ್ತಿಲ್ಲ ರೀ. ಅಮೃತಗೆ ಅವನನ್ನು ಕಂಡ್ರೆ ಆಗಲ್ಲ, ಕೋಪ ಮಾಡ್ಕೋತಾಳೆ. ಅದಕ್ಕಿಂತ ಹೆಚ್ಚಾಗಿ ಅವಳ ವಯಸ್ಸಿನ ಹುಡುಗಿರಿಗೆ ಹುಡುಗರನ್ನ ಕಂಡ್ರೆ ಒಂಥರ ಅಟ್ರಾಕ್ಷನ್ ಇರುತ್ತಲ್ಲ, ಆ ಥರದ್ದು ಯಾವುದೂ ಇಲ್ಲ ಅವಳಿಗೆ. ಅದಕ್ಕೆ ಈಗಲೇ ಅವಳ ಹತ್ರ ಮದುವೆ ವಿಷಯ ಮಾತಾಡೋದು ಬೇಡ ಅಂತ. ಅರ್ಜುನ್ಗೆ ಅಮೃತೆಯಿಂದ ಆದಷ್ಟು ದೂರ ಇರೋದಕ್ಕೆ ಹೇಳ್ತೀನಿ. ಸುಮ್ಮನೆ ಅವರಿಬ್ಬರು ಮನಸ್ಸಲ್ಲಿ ಯಾಕೆ ಮನಸ್ತಾಪ ಹುಟ್ಟಾಕಬೇಕು ಹೇಳು? ಮುಂದೆ ಏನಾಗುತ್ತೋ, ಯಾರ ಹಣೆಯಲ್ಲಿ ಏನು ಬರ್ದಿದೆಯೋ ಯಾರಿಗೆ ಗೊತ್ತಿರುತ್ತೆ ಹೇಳು? ಯಾಕೀಗೆ ನನಗೆ ಮತ್ತೆ ಮತ್ತೆ ಅಗ್ನಿ ಪರೀಕ್ಷೆ ಮಾಡ್ತಿದ್ಯಾ? ನನಗೆ ನನ್ನ ದಾರಿ ತೋರಿಸು. ನನ್ನ ಶತ್ರುಗಳು ನನ್ನ ಕಣ್ಣಿಗೆ ಬೀಳೋ ಹಾಗೆ ಮಾಡು. ನನ್ನ ಸೇಡು ತೀರಿಸ್ಕೊಳ್ಳೋದಕ್ಕೆ ಶಕ್ತಿ ಕೊಡು. ಅಭಯ ನೀಡು ಶಿವನೇ. ಯಾಕಿನ್ನು ನೀನು ಸುಮ್ಮನೆ ಕೂತ್ಕೊಂಡಿದ್ಯಾ? ನನ್ನ ಪ್ರಾರ್ಥನೆ ನಿನಗೆ ಕೇಳಿಸ್ತಾ ಇಲ್ವಾ? ಮಾತಾಡು ಶಿವನೇ, ಹೇಳು. ನಮ್ಮಪ್ಪ ಅಮ್ಮ ಇಬ್ರು ನಿನ್ನ ಪರಮ ಭಕ್ತರಾಗಿದ್ರು. ಅವ್ರು ಯಾರಿಗೂ ಅನ್ಯಾಯ ಮಾಡಿದವರಲ್ಲ. ನಾನು, ಅಪ್ಪ ಅಮ್ಮ ಎಲ್ಲರೂ ನಮ್ಮ ಪಾಡಿಗೆ ನಾವು ನಾಗಲೋಕದಲ್ಲಿ ಸಂತೋಷವಾಗಿದ್ವಿ. ಆದರೆ ನಿನ್ನ ಪೂಜೆಗೆ ಅಂತ ಈ ಭೂಲೋಕಕ್ಕೆ ಬಂದ್ವಿ. ಆಗಲೇ ಈ ದುರಾಸೆ ತುಂಬಿದ ಮನುಷ್ಯರು ನಾಗಮಣಿ ಆಸೆಗೋಸ್ಕರ ನಮ್ಮ ಅಪ್ಪ ಅಮ್ಮನ ಕೊಂದು ನಾಗಮಣಿನ ತಗೊಂಡೋದ್ರು. ಒಬ್ಳು ಹೆಂಗ್ಸು ಬಂದು ಸೇರ್ಕೊಂಡಿದ್ದಾಳೆ ಬಾಬಾ. ನನ್ನ ಅಣ್ಣನ ಮಗ ಮತ್ತೆ ಸೊಸೆ ಇಬ್ರಿಗೂ ಏನೋ ಮೂಡಿ ಮಾಡಿದ್ದಾಳೆ. ನೀವು ಹೇಳ್ತಾ ಇರೋದು ಸತ್ಯನಾ? ನೀವು ನಮ್ಮ ಪಾಲಿಗೆ ದೇವರು.